ಅದೊಂದು ಬಿಟ್ಟು ಬೇರೆ ಏನಾರ ಕೇಳ್ರಿ. ಮುಖ್ಯಮಂತ್ರಿಗಳ ಅಥವಾ ಸಂಪುಟ ವಿಸ್ತರಣೆಯ ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ದಯವಿಟ್ಟು ಕೇಳಿ. ಅವರೇನು ಮಾಡಿದ್ರಂತೆ? ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಆಗ ಅವರೇನು ಮಾಡಿದರು? ಅದು ಬಿಡಪ್ಪ, ಅದನ್ನು ನೀನು ಸುಮ್ಮನೆ ನೀವು ನೋಡಿ. ನಾನು ಹೇಳಿದೆ, DCM, CM ಮತ್ತು ರಿಷಫಲ್ಲು ಇವೆಲ್ಲ ಬಿಟ್ಬಿಡಿ, ಬೇರೆದು ಕೇಳಿ. ಹೌದು, ಅದಕ್ಕೆ ಕಾನೂನಿನ ಹೋರಾಟ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ. ಅವರು FIR ಹಾಕಿದ ತಕ್ಷಣ ಅದು ಇಂಥ FIR ನೋಡಿಲ್ವಾ ನಾವು? ಸರ್, ಈ ದಾವಣಗೆರೆಯಲ್ಲಿ ಪೊಲೀಸ್ ಠಾಣೆಗಳು ಪಂಚಾಯಿತಿ ಕೇಂದ್ರಗಳಾಗಿವೆ. ಇಲ್ಲಿ JDS ಮುಖಂಡನ ಕೊಲೆ ಯತ್ನ ಪ್ರಕರಣ ನಡೆದು 1 ತಿಂಗಳಾಗ್ತಾ ಬಂದರೂ ಪ್ರಮುಖ ಆರೋಪಿಗಳು ಬಂಧನ ಆಗಿಲ್ಲ. ನಿಮ್ಮದೇ ಪಕ್ಷದ ನಾಯಕಿಯ ಅರೆಸ್ಟ್ ಆಗಿದ್ದಾರೆ, ಏನು ಹೇಳಬೇಕು? ಇಲ್ಲ, ಅದ್ರ ಬಗ್ಗೆ ವಿವರಣೆ ತೊಗೊಳ್ತೀನಿ ನಾನು, ಯಾಕೆಂದರೆ ಈಗಷ್ಟೇ ಅಪ್ಡೇಟ್ ಬೇಕಲ್ಲ, ಅಪ್ಡೇಟ್ ಬೇಕು. ವಾರಗಳ ನಂತರ ಸುಮೋಟೋ ಕೇಸ್ ದಾಖಲಾಗಿದೆ ಸರ್. ನೋಡಿ, ಎಲ್ಲಿ ಲ್ಯಾಪ್ಸ್ ಆಗಿತ್ತೆ, ಯಾರು SHO ಅದಕ್ಕೆ ಸಂಬಂಧಪಟ್ಟವರು, ಯಾವ ಸ್ಟೇಷನಲ್ಲಿ ಲ್ಯಾಪ್ಸ್ ಆಗಿದೆ, ಇದೆಲ್ಲ ತಿಳ್ಕೊಂಡು ಹೇಳಬೇಕಲ್ವ. ಆಫ್ ಹ್ಯಾಂಡು ಈ ನಮ್ಮ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ, ಅಲ್ಲೆಲ್ಲ ಏನೇನು ಆಗ್ತಾಯಿದೆ ಅಂತ ಏನು 2 ನಿಮಿಷದಲ್ಲಿ ಹೇಳ್ತಾರೆ. ಈಗ ನೋಡಿ, ದರೋಡೆಗಿಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರು ನೇರವಾಗಿ ಅದರಲ್ಲಿ ಭಾಗಿಗಳಾಗಿರ್ತಾರೆ ಅವ್ರನ್ನ ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡ್ತೀವಿ. ಈಗಾಗಲೇ ನಾನು ಮೊನ್ನೆ ಹೇಳಿದ್ದೇನೆ, ಈಗ ಯಾರು ಕೆಲವರು ಪೊಲೀಸ್ನವರು ಈಗ ಮೊನ್ನೆ 7 ಕೋಟಿ 11 ಲಕ್ಷ ದರೋಡೆ ಆಗಿತ್ತು ಬೆಂಗಳೂರಲ್ಲಿ, ಅವ್ರನ್ನ ಹಿಡಿದಾಗ ನಮ್ಮವನೇ ಒಬ್ಬ ಕಾನ್ಸ್ಟೇಬಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿದ್ದ, ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡಿದ್ದೀವಿ. ಅದೇ ರೀತಿ ಮಾಲೂರಿನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಇನ್ವಾಲ್ವ್ ಆಗಿದ್ದ, ಅವನನ್ನು ಡಿಸ್ಮಿಸ್ ಮಾಡಿದ್ವಿ. ಇನ್ಮೇಲೆ ಎನ್ಕ್ವೈರಿ ಆಮೇಲೆ ಈಗಾಗಲೇ ದಾವಣಗೆರೆ ಇನ್ಸಿಡೆಂಟಲ್ಲೂ ಒಬ್ಬನನ್ನು ಡಿಸ್ಮಿಸ್ ಮಾಡಿದ್ದೀವಿ, ಈಗ ಇನ್ನೊಬ್ಬನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ವರದಿ ಕೇಳಿದ್ದೀನಿ, ವರದಿ ಬಂದ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅದೊಂದು ಬಿಟ್ಟು ಬೇರೆ ಏನಾರ ಕೇಳ್ರಿ. ಮುಖ್ಯಮಂತ್ರಿಗಳ ಅಥವಾ ಸಂಪುಟ ವಿಸ್ತರಣೆಯ ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ದಯವಿಟ್ಟು ಕೇಳಿ. ಅವರೇನು ಮಾಡಿದ್ರಂತೆ? ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಆಗ ಅವರೇನು ಮಾಡಿದರು? ಅದು ಬಿಡಪ್ಪ, ಅದನ್ನು ನೀನು ಸುಮ್ಮನೆ ನೀವು ನೋಡಿ. ನಾನು ಹೇಳಿದೆ, DC